ಹಾಸ್ಪಿಟಲ್ದವರು ಬಂದು ಹಿಡಿದವರು ಸೋಲಿಸಿರ್ಬೋದು. ಆದ್ರೆ ವಾಪಸ್ ಯಾರು ಸೋಸ ನಾವು ಭೀಮಾನ್ವಿ ಸಂಘಟನೆ ಲೆಟರ್ ಪ್ಯಾಡ್ ನೋಡ್ರಿ, ನಾವು ಯಾರು ವಿರೋಧಿಗಳನ್ನಲ್ಲ, ನಮಗೆಲ್ಲರೂ ಅಷ್ಟೇ. ಇವತ್ತು ನಮ್ಮ ಸಂಘಟನೆ ಕೆಲವೊಬ್ರು ಬ್ರಾಹ್ಮಣರು ಅದಾರ, ಅವರಿಗೂ ನಾವು ಇಟ್ಕೊಂಡು ಸಮಾಜದ ಕತ್ತಲೆಯನ್ನು ಸರಿಸಿ ಜಾಗೃತಿಯ ಬೆಳಕು ಚೆಲ್ಲಲು ಒಬ್ಬ ವ್ಯಕ್ತಿ ಬದಲಾವಣೆಯ ರಾಯಭಾರಿಯಾಗಬೇಕಿಲ್ಲ, ಬದಲಿಗೆ ಧ್ವನಿ ಇಲ್ಲದವರ ಧ್ವನಿಯಾದರೆ ಸಾಕು. ಇಂದಿನ ಸ್ಪರ್ಧಾತ್ಮಕ ಮತ್ತು ವೈವಿಧ್ಯಮಯ ಸಮಾಜದಲ್ಲಿ ಸಮಾಜದ ನಿಜವಾದ ಧ್ವನಿಯಾಗಿ ಭಾರತದ ಭವಿಷ್ಯವಾಗಿರುವ ಯುವಕರ ಆಶಾಕಿರಣವಾಗಿ ಹೊರಹೊಮ್ಮುತ್ತಿರುವ ಪ್ರೇರಣಾದಾಯಿ ಹೆಸರು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಮತಿನ್ ಕುಮಾರ್. ಶ್ರೀ ಮತಿನ್ ಕುಮಾರ್ ಅವರು ಕೇವಲ ಒಬ್ಬ ನಾಯಕರಾಗಿ ಅಷ್ಟೇ ಅಲ್ಲದೆ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನ ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಪವಿತ್ರ ಸಂಕಲ್ಪದೊಂದಿಗೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ನಾವು ಭೀಮಾನ್ವಿ ಸಂಘಟನೆ ನಾವು ಯಾರು ವಿರೋಧಿಗಳನ್ನಲ್ಲ, ನಮಗೆಲ್ಲ ಇವತ್ತು ನಮ್ಮ ಸಂಘಟನೆಗಳು ಬ್ರಾಹ್ಮಣರು ಅದರ, ಅವರಿಗೂ ನಾವು ಇಟ್ಕೊಂಡ್ವಿ, ಅವರಿಗೂ ನಾವು ಹೇಳ್ಬೇಕು, ಏನು ಅವ್ರಿಗೆ ಅವಕಾಶ ಕೊಡೋದು ಎಲ್ಲ ಮಾಡ್ತೀವಿ. ಆದ್ರೂ ಭೀಮಾನ್ವಿ ಸಂಘಟನೆ ಯಾವ ಜಾತಿಗಳು ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಇಂದಿನ ಯುವಜನರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಮೂಲಕ ಅವರಿಗೆ ತಮಗಿರುವ ಸಾಮಾಜಿಕ ಹೊಣೆಗಾರಿಕೆಯನ್ನು ನೆನಪಿಸುವ ಕಾರ್ಯದಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಸಂವಿಧಾನದ ಮಹೋನ್ನತ ಆಶಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು, ಸಮಾಜದ ಪ್ರಗತಿಗೆ ಮೂಲಧಾರವಾಗಿರುವ ಶಿಕ್ಷಣದ ಮಹತ್ವವನ್ನು ಪ್ರತಿಯೊಂದು ಮನೆಗಳಿಗೂ ತಲುಪಿಸುವುದು ಹಾಗೂ ಸಮಾಜವನ್ನು ಕಾಡುತ್ತಿರುವ ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತುವುದು ಅವರ ದಿನನಿತ್ಯದ ಕಾಯಕವಾಗಿದೆ. ಶೋಷಿತರು, ಬಡವರು, ದೀನ ದಲಿತರು ಮತ್ತು ಶಿಕ್ಷಣದಿಂದ ವಂಚಿತರಾದ ಪ್ರತಿಯೊಬ್ಬರ ಆಶೋತ್ತರಗಳಿಗೆ ಹೆಗಲು ಕೊಟ್ಟು ಅವರ ಹಕ್ಕುಗಳ ರಕ್ಷಣೆಗಾಗಿ ನಿಲ್ಲುವ ಪ್ರವೃತ್ತಿ ಶ್ರೀ ಮತಿನ್ ಕುಮಾರ್ ಅವರ ಸಾರ್ವಜನಿಕ ಜೀವನದ ಸೌಂದರ್ಯವಾಗಿದೆ. ನಮ್ಮ ಹಕ್ಕು ನಮ್ಮ ಬೇಡಿಕೆ ಎಂಬ ಬಲವಾದ ಸಂದೇಶದೊಂದಿಗೆ ಸಮಾಜದ ಪ್ರತಿಯೊಬ್ಬರ ಧ್ವನಿಗೂ ಸೂಕ್ತ ನ್ಯಾಯ ದೊರೆಯಬೇಕು ಎಂಬ ಶ್ರೇಷ್ಠ ಗುರಿಯನ್ನ ಹೊಂದಿರುವ ಅವರು ಸೇನೆ, ಸಮಾನತೆ ಮತ್ತು ಸಾಮಾಜಿಕ ಕಳಕಳಿಯನ್ನೇ ತಮ್ಮ ಜೀವನದ ಮುಖ್ಯ ಧ್ಯೇಯವಾಗಿಸಿಕೊಂಡಿದ್ದಾರೆ. ಸಮಾಜವನ್ನು ಒಗ್ಗೂಡಿಸಿ ಎಲ್ಲರನ್ನೂ ಪ್ರಗತಿಯತ್ತ ಮುನ್ನಡೆಸುವ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಭಾರತೀಯ ಸಂವಿಧಾನದ ಶಿಲ್ಪಿ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಸಮಾಜವನ್ನು ನನಸು ಮಾಡಲು ಶ್ರಮಿಸುತ್ತಿರುವ ಮತಿನ್ ಕುಮಾರ್ ಅವರ ಆಶಯ ಅತ್ಯಂತ ಸ್ಪಷ್ಟವಾಗಿದೆ. ಅದೇನೆಂದರೆ ಸಂವಿಧಾನದ ಮೌಲ್ಯಗಳ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಗೌರವ, ಸೂಕ್ತ ಅವಕಾಶ ಮತ್ತು ನ್ಯಾಯ ದೊರೆಯುವಂತಹ ಸಮಾನತೆ ಆಧಾರಿತ ಪ್ರಗತಿಪರ ಸಮಾಜವನ್ನು ನಿರ್ಮಿಸುವುದು. ಈ ದಾರಿಯಲ್ಲಿ ಅವರ ಹೆಜ್ಜೆಗಳು ನಿರಂತರವಾಗಿ ಮುನ್ನಡೆಯುತ್ತಿವೆ.